ನೋಡು, ನೀನ್ ಹೀಗೆಲ್ಲ ಕೈ ಹಾಕೊಂಡು ಬಂದ್ರೆ ನೋಡು ಜನ ಯಾರಾದ್ರೂ ತಪ್ಪು ತಿಳ್ಕೊಳ್ತಾರೆ ಕಣೋ. ಹಾಗಂತೀಯ? ಆಯ್ತಮ್ಮ, ನಾನ್ ಮತ್ತೆ ನಿನಗೆ ತೊಂದರೆ ಕೊಡಲ್ಲ. ಹೋಗಮ್ಮ, ಹೋಗು. ರಾಕೇಶ್ ನಿಂತ್ಕೊಳ್ಳೋ. ಯಾಕೋ ಹಾಗೆಲ್ಲ ಆಡ್ತಿದ್ಯಾ? ನೋಡು, ಅಕಸ್ಮಾತ್ ಆಗಿ ಇಲ್ಲಿ ಯಾರಾದ್ರೂ ಬೇರೆಯವ್ರು ನೋಡಿದ್ರೆ ತಪ್ಪು ತಿಳ್ಕೊಳ್ತಾರೆ ಅಂತೆ. ಅಷ್ಟೇ ಅಲ್ಲದೆ ಅಪ್ಪ ಅಮ್ಮನ್ಗೆ ಏನಾದ್ರು ಅಪ್ಪನ್ಗೆ ಹೇಳಿ ಅಣ್ಣನ್ಗೆ ಏನಾದ್ರು ಹೇಳ್ಬಿಟ್ರೆ ಅಂತ ಭಯ ಅಷ್ಟೇ ಕಣೋ. ಅಯ್ಯೋ, ನಿನ್ನ ಅಣ್ಣನ್ಗೆ ಅಪ್ಪನ್ಗೆ ಗೊತ್ತಿದ್ರೆ ಏನೇ ಮಾಡ್ತಾರೆ? ನೋಡು, ನಾವಿಬ್ರು ಮದುವೆಯಾಗಿ ಜೀವನ ಪೂರ್ತಿ ಬಾಳುವವರು. ನಂಗಂತೂ ಯಾರ ಹೆದರಿಕೆನೂ ಇಲ್ಲ. ಅಯ್ಯೋ, ಅದು ಹಾಗಲ್ಲ ಕಣೋ. ಯಾವತ್ತೂ ಅಷ್ಟೇ ನಾನು ಈ ರೀತಿ ಹೋದವಳಲ್ಲ. ಅಕಸ್ಮಾತ್ ಆಗಿ ನೋಡಿದ್ರೆ ತಪ್ಪು ತಿಳ್ಕೊಳ್ತಾರೆ ಅಂತ ಅಷ್ಟೇ. ಅಕಸ್ಮಾತ್ ಆಗಿ ಅಪ್ಪ ಮತ್ತೆ ಅಣ್ಣ ಈ ಮದ್ವೆಗೆ ನಮ್ಮ ಪ್ರೀತಿಗೆ ಒಪ್ಕೊಳ್ತಾರೋ ಇಲ್ವೋ ಅಂತ. ನೀನ್ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ. ಅವರನ್ನ ಒಪ್ಸೋ ಜವಾಬ್ದಾರಿ ನಂದು. ಕಾಲೇಜ್ ಹತ್ರ ನಮ್ಗೆ ಏಕಾಂತಕ್ಕೆ ತೊಂದರೆ ಆಗುತ್ತೆ ಅಂತ ನಿನ್ನ ಇಲ್ಲಿ ಕರ್ಕೊಂಡು ಬಂದ್ರೆ ನೀನ್ ನೋಡಿದ್ರೆ ಅದೇ ಅದು ಹಾಗಲ್ಲ ಕಣೋ. ನನಗೆ ಗೊತ್ತು ನೀನ್ ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ. ನೀನ್ ಅಷ್ಟೇ ಅಲ್ಲ, ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನ್ಗೂ ಗೊತ್ತಿದೆ. ಆದ್ರೆ ಸ್ವಲ್ಪ ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಭಯ ಅಷ್ಟೇ. ನಿನ್ನಲ್ಲಿರುವ ಇದೇ ಗುಣ ಕಣೆ ನನಗೆ ತುಂಬಾ ಇಷ್ಟ ಆಗೋದು. ನೋಡು, ನೀನು ಈಗಿನ ಕಾಲದ ಮಾಡೆಲ್ ಹುಡುಗಿರ್ತಾರಲ್ಲ, ನೀನು ಪಕ್ಕ ಇಂಡಿಯನ್. ಬಾಯಿ, ನೀನೇನ್ ಕವಿನಾ? ಅಲ್ಲ ಕಣೋ. ನೋಡು, ನಾವು ಯಾವತ್ತೂ ಅಷ್ಟೇ ಯಾರನ್ನು ಅಷ್ಟೊಂದು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ನೀನು ಈ ಗುಣನ ಮೆಚ್ಕೊಂಡು ನಾನು ನಿನ್ನನ್ನು ಒಪ್ಕೊಂಡಿದ್ದೀನಿ. ಯಾವತ್ತೂ ಅಷ್ಟೇ ಇಷ್ಟು ಶ್ರೀಮಂತರ ಆಗಿದ್ರು ಎಷ್ಟು ಸಿಂಪಲ್ ಆಗಿದ್ಯಾ. ಅಷ್ಟೇ ಅಲ್ಲದೆ ಎಲ್ರಿಗೂ ಗೌರವ ಕೊಡ್ತೀಯಾ, ಎಲ್ರೂ ಮನಸ್ಸು ಬಿಚ್ಚಿ ಮಾತಾಡ್ತೀಯಾ. ನೋಡು, ನಿನ್ನ ನಾನು ನೆನೆಸ್ಕೊಳ್ತಾ ಇದ್ರೆ ನನ್ಗೆ ಎಷ್ಟು ಸಂತೋಷವಾಗ್ತಿದೆ ಅಂತ. ನಿನ್ನನ್ನು ಪಡೆಯೋದಕ್ಕೆ ಪುಣ್ಯನೇ ಮಾಡಿದ್ದೀನಿ ನಾನು. ಯಾಕೋ ಮುಖ ನೋಡ್ಕೊಂಡು ಹಾಗೆ ನಿಂತ್ಬಿಟ್ಟೆ. ನಿನಗೊಂದು ನೆನಪಿದ್ಯಾ? ನೋಡು, ನೀನು ಇದೇ ಜಾಗದಲ್ಲಿ ನನಗೆ ಪ್ರಪೋಸ್ ಮಾಡಿದ್ದೆ. ನೆನಪಿದೆ ತಾನೆ? ನೆನಪಿದೆ. ಹಾಗಿದ್ರೆ ಒಂದೇ ಒಂದು ಆಸೆ, ಅದನ್ನ ನೆರವೇರಿಸ್ತೀಯಾ? ಕೈ ಕೊಡು ಪ್ಲೀಸ್ ಕಣೋ. ಒಂದೇ ಒಂದ್ಸಲ ಇದೇ ಜಾಗದಲ್ಲಿ ನಿಂತ್ಕೊಂಡು ನೀನ್ ನನ್ನನ್ನ ಪ್ರಪೋಸ್ ಮಾಡ್ಬೇಕು. ಹೇಗ್ ಪ್ರಪೋಸ್ ಮಾಡ್ಬೇಕು ಅಂದ್ರೆ, ಮುಂಚೆ ಮಾಡಿದೆಲ್ಲ ಅದಕ್ಕೂ 10 ಪಟ್ಟು ನಾನು ಇಷ್ಟಪಡ್ಬೇಕು. ನಾನೆಂತೂ ನೀನ್ ಪ್ರಪೋಸ್ ಮಾಡಿದ್ರಲ್ಲಿ ಕರ್ಗೋಗ್ಬಿಡ್ಬೇಕು. ಅಷ್ಟು ಪ್ರೀತಿ ಮಾಡ್ಬೇಕು. ಮಾಡ್ತೀಯಾ? ಅಷ್ಟೇ ತಾನೆ, ಹೀಗೆ ಪ್ರಪೋಸ್ ಮಾಡ್ತೀನಿ ನೋಡು. ಐ ಲವ್ ಯು. ಏನು ನೀನು ಐ ಲವ್ ಯು ಅಂತೀಯ? ಬೇಡ, ನನಗೆ ಮನಸ್ಸಿಂದ ನೀನು ಪ್ರಪೋಸ್ ಮಾಡ್ಬೇಕು. ಮನಸ್ಸಿಂದ ಪ್ರಪೋಸ್ ಮಾಡ್ಬೇಕು, ಅಷ್ಟೇ ತಾನೆ? ಹೌದು. ಏನು ನೀನು ಅದೇನು ರಿಹರ್ಸಲ್ ಮಾಡ್ಕೊಂಡು ಪ್ರಪೋಸ್ ಮಾಡ್ತಾರಲ್ಲ ಆ ರೀತಿ ಮಾಡ್ತಿದ್ಯಲ್ಲ, ಅವೆಲ್ಲ ಬೇಡ. ಒಂದು ನಿಮಿಷ ನೋಡು, ಮನಸ್ಸಿಂದ ಪ್ರಪೋಸ್ ಮಾಡ್ತೆ, ಸರಿನಾ? ಮನಸ್ಸಿಂದ ಐ ಲವ್ ಯು. ನಿನ್ಗಿಂತ ನಾನೇ ಎಷ್ಟು ಚೆನ್ನಾಗಿ ಪ್ರಪೋಸ್ ಮಾಡ್ತೀನಿ. ನಾನು ಮಾಡಿ ತೋರಿಸ್ಲಾ? ಬಾಯಿ ನೋಡು, ನೀನಂದ್ರೆ ನನಗೆ ಪಂಚ ಪ್ರಾಣಗಳು. ನೀನ್ ಸಿಕ್ಕಿದ ದಿನಗಳನ್ನ ನಾನಿದು ಊಹಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಅಷ್ಟು ನೀನೆಲ್ಲ ಪ್ರೀತಿ ಮಾಡ್ತೀನಿ. ನೋಡು, ಈ ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಮರಿಬಹುದು. ಮೊದಲನೇ ಪ್ರೀತಿಯಾಗಿ ಪಡ್ಕೊಂಡಿರೋ ನೀನನ್ನ ಈ ಜನ್ಮದಲ್ಲಿ ನನ್ನ ಪ್ರಾಣ ಹೋದ್ರೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ನಾನು ನಿನ್ನನ್ನ ಇಷ್ಟಪಡ್ತೀನಿ. I love you, Rakesh. I love you so much.